ಇಸ್ರೇಲ್ ಮತ್ತು ಇರಾನ್ನ ನಡುವೆ ಈಗ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ದಾಳಿ ಇದು. ಇರಾನ್ನ ಅಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿಯನ್ನು ಮಾಡಿದೆ. ಇರಾನ್ನ ಸೇನಾ ನೆಲೆ ಅಣುಸ್ಥಾವರವನ್ನು ಕೂಡ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನು ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಇರಾನ್ ಸೇನಾ ಮುಖ್ಯಸ್ಥರು ಸೇರಿ 104 ಮಂದಿ ಹತರಾಗಿದ್ದಾರೆ. ಇರಾನ್ನ ಪ್ರಮುಖ ಅಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಇಲ್ಲಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಈ ದಾಳಿಯ ಉದ್ದೇಶವೇ ಅದು, ನ್ಯೂಕ್ಲಿಯರ್ ದೇಶವಾಗಿ ಇರಾನ್ ಹೊರಹೊಮ್ಮಾಡ್ದು ಅಂಥೇಳಿ. ಇದೇ ನಿಟ್ಟಿನಲ್ಲಿಯೇ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಮಹತ್ವದ ಮಾತುಕತೆಯಾಗಿತ್ತು. ಈ ಮಾತುಕತೆ ಮುರಿದು ಬಿದ್ದ ಕೆಲವೇ ಕ್ಷಣದಲ್ಲಿ, ಅಂದರೆ ಶುಕ್ರವಾರ, ಇರಾನ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇಸ್ರೇಲ್ ಅಟ್ಯಾಕ್ ಮಾಡಿದೆ. 200 ಸ್ಥಳಗಳಲ್ಲಿ 200 ಯುದ್ಧ ವಿಮಾನಗಳ ಮೂಲಕ ದೊಡ್ಡ ಮಟ್ಟದ ದಾಳಿಯನ್ನು ಮಾಡಿದೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಮತ್ತಷ್ಟು ದಟ್ಟವಾಗ್ತಾ ಇದೆ. ಇದು ಜಾಗತಿಕವಾಗಿಯೂ ಕೂಡ ಒಂದಿಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇರಾನ್ ಹಲವು ತಿಂಗಳುಗಳಿಂದ ವರ್ಷಗಳಿಂದ ಅಣುಬಾಂಬ್ ತಯಾರಿಸಲಿಕ್ಕೆ ಬೇಕಾದಂತಹ ಯುರೇನಿಯಂ ಸಂಗ್ರಹದಲ್ಲಿ ಮುಂದಾಗಿತ್ತು. ಈ ಯುರೇನಿಯಂ ಅನ್ನು ಸಂಗ್ರಹಿಸಿಟ್ಟಿರುವಂತಹ ಜಾಗವನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಇಸ್ರೇಲ್ ದಾಳಿ ಮಾಡಿರೋದು ಗೊತ್ತಾಗ್ತಾ ಇದೆ. ಇರಾನ್ಗೆ ಯುದ್ಧದ ಎಚ್ಚರಿಕೆಯನ್ನು ಕೊಟ್ಟಿದೆ ಇಸ್ರೇಲ್ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ತಕ್ಕ ಬೆಲೆಯನ್ನು ತೆತ್ತಬೇಕಾಗುತ್ತೆ ಅಂಥೇಳಿ ಯಹೂದಿ ರಾಷ್ಟ್ರ ನೇರ ಮೆಸೇಜನ್ನು ಪಾಸ್ ಮಾಡಿದೆ. ಯಾವಾಗ 200 ಸ್ಥಳಗಳ ಮೇಲೆ ಅಟ್ಯಾಕನ್ನು ಮಾಡಿ ದೊಡ್ಡ ಮಟ್ಟದ ದಾಳಿಯನ್ನು ಇಸ್ರೇಲ್ ಮಾಡ್ತೋ ಆಗಲೇ ಬೆಂಜಮಿನ್ ನೆತನ್ಯಾಹು ನೇರ ಸಂದೇಶವನ್ನು ರವಾನಿಸ್ತು. ಅಣುಬಾಂಬುಗಳನ್ನು ರೆಡಿ ಮಾಡುವಂತಹ ಕೆಲಸವನ್ನು ಇರಾನ್ ಇಲ್ಲಿಗೆ ನಿಲ್ಲಿಸಬೇಕು, ಇಲ್ಲ ಅಂದರೆ ದೊಡ್ಡ ಬೆಲೆ ತೆತ್ತಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಇಸ್ರೇಲ್ ಕೊಟ್ಟಿತ್ತು. ಈಗ ಆ ಎಚ್ಚರಿಕೆಯ ರೀತಿಯಲ್ಲಿಯೇ ದಾಳಿ ಆಗ್ತಾ ಇದೆ. 2 ದೇಶಗಳ ನಡುವಿನ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇದೆ. ಇಸ್ರೇಲ್ನ ಬದ್ಧ ವೈರಿ ಅಂದರೆ ಅದು ಇರಾನ್. ಈಗ ಇರಾನ್ ಯಾವಾಗ ಅಣುಬಾಂಬುಗಳನ್ನು ರೆಡಿ ಮಾಡೋದಕ್ಕೆ ಮುಂದಾಯಿತೋ, ವಿಜ್ಞಾನಿಗಳನ್ನು ಟಾರ್ಗೆಟ್ ಮಾಡಿಕೊಂಡು, ಅಲ್ಲಿನ ಸೇನಾ ಮುಖ್ಯಸ್ಥರುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ನೆಲದಲ್ಲಿಯೇ ನಿಂತು ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಯನ್ನು ಮಾಡಿದೆ, ದೊಡ್ಡ ಮಟ್ಟದ ವಿಧ್ವಂಸಕತೆಯನ್ನು ಸೃಷ್ಟಿ ಮಾಡಿದೆ. ಅದಕ್ಕೆ ಇರಾನ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಇಲ್ಲಿಗೆ ಅಣುಬಾಂಬನ್ನು ತಯಾರಿಸುವಂತಹ ತಮ್ಮ ಕೆಲಸವನ್ನು ಬಿಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ದಾಳಿ ಮಾಡುವ ಎಚ್ಚರಿಕೆಯನ್ನು ಇಸ್ರೇಲ್ ಇರಾನ್ಗೆ ಕೊಟ್ಟಿರುವಂಥದ್ದು. ಈಗಾಗಲೇ ಇಸ್ರೇಲ್ ಒಂದು ಕಡೆ ಪ್ಯಾಲೆಸ್ತೈನ್ ಮೇಲೂ ಕೂಡ 1.5-2 ವರ್ಷಗಳಿಂದ ಅಟ್ಯಾಕನ್ನು ಮಾಡ್ತಾ ಇದೆ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧದ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ. ತುರ್ತು ಸಭೆಯನ್ನ ವಿಶ್ವಸಂಸ್ಥೆ ಕರೆದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 2 ದೇಶಗಳ ಮಧ್ಯೆ ಶಾಂತಿಯ ಮರುಸ್ಥಾಪನೆಗೆ ವಿಶ್ವಸಂಸ್ಥೆ ಮುಂದಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ, ಪರಿಸ್ಥಿತಿ ಯಾವ ಹಂತಕ್ಕೂ ಬೇಕಾದರೂ ಕೂಡ ಹೋಗಬಹುದು. ಇದರ ನಡುವೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಮತ್ತಷ್ಟು ಜಾಸ್ತಿ ಆಗಲಿಕ್ಕೆ ಬಿಡದೇನೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ತುರ್ತು ಸಭೆಯನ್ನು ಈಗ ವಿಶ್ವಸಂಸ್ಥೆ ಕರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಶ್ವಸಂಸ್ಥೆ ಈ 2 ದೇಶಗಳ ನಡುವೆ ಹದಗೆಟ್ಟಿರುವಂತಹ ಪರಿಸ್ಥಿತಿಯನ್ನು ಹೇಗೆ ಸುಧಾರಿಸುತ್ತೆ, ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.